ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಗಾಡಿ ಎಲ್ಲ ಹಾಕಿ ಅಲ್ಲ ಹಾಕಿ ನಾವು ಕದ್ದೋಡ್ತಿದ್ದೀವಿ. ಇಷ್ಟು ಜನ ಕದ್ದೋಡ್ತಿರೋದು ಅಲ್ಲ, ಯಾಕಂದ್ರೆ ಆನೆಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ನಾನು ಅಂತ ಆನೆನೆ. ಮರಳಿಗೆ ಬಂದು ಆನೆ ನಮ್ಮ ಹೌದು ಪಳಗಿಸ್ತಾರೆ, ಕಾರ್ಲಿಗೆ ಹಾಕಿದ್ದಾರೆ, ನಿನ್ನೆ ನೈಟ್ ಹಾಕಿದ್ದಾರೆ. ಆ ವಿಡಿಯೋಸ್ ಬೇಕಿದ್ರೆ ಹಾಕ್ತೀನಿ, ಸೊ ನೋಡ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ಇವತ್ತಿನ ಬ್ಲಾಗು ಇವತ್ತು ಮಂಗಳವಾರ, ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ಆನೆ ಹಿಡಿತಿದ್ದಾರೆ. ಹಿಂದಿನ ಬ್ಲಾಗಲ್ಲಿ ಆನೆ ಹಿಡಿಯೋದು ಕ್ಲೀನಾಗಿ ತೋರಿಸಿರ್ಲಿಲ್ಲ, ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ ಏನು ಅಂತ. ಅದಕ್ಕೆ ಇವತ್ತು ರಜಾ ಮಾಡಿ ಬೇಗನೆ ಹೋಗ್ತಿದ್ದೀನಿ. ನಾನು ರೂಬಿ ಮತ್ತು ರಣಕೇಶ್ ಇದ್ದೀವಿ. ಹಿಂದೆ ಬಂದರೆ ನಾವು ಹೋಗ್ತಿದ್ದೀವಿ. ಇನ್ನು ಪರ್ಮಿ ಅವರೆಲ್ಲ ಬರ್ತಾರಂತೆ, ಅವ್ರಿಗೆ ಹೋಗಿ ಲೊಕೇಶನ್ ಕಳಿಸ್ಬೇಕಂತೆ, ಅದಕ್ಕೆ ನಾವು ಬೇಗನೆ ಹೋಗ್ತಿದ್ದೀವಿ. ಸೊ ಸ್ಟೇಟಿನಾಗಿರಿ. ಇವತ್ತು ಆನೆ ಹಿಡಿಯೋದು ಫುಲ್ ಪ್ರೊಸೀಜರ್ ತೋರಿಸ್ತೀನಿ. ಆ್ಯಂಡ್ ಚಾನಲ್ಗೆ ಯಾರು ಹೋಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀವಿ. ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಸೀನ್ ಏನಪ್ಪ ಅಂದರೆ ಫಸ್ಟು ಮಲ್ಸವರ ಮೇಲೆ ಹೋಗಿ, ಅಂದರೆ ಮಲ್ಸವರದಿಂದ ಆ ಕಡೆ ಹೋಗೋದು, ಸಿರ್ಗೂರಿಗೆ ಹೋಗೋ ರೋಡಿಗೆ ಹೋದ್ವಿ, ಅಲ್ಲೂ ಬಿಡ್ತಿಲ್ಲ. ಈ ಕಡೆ ಬಾಸೂರ್ ಮೇಲೆ ಬಂದು ಇಲ್ಲೂ ಬಿಡ್ತಿಲ್ಲ. ಈಗ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಇನ್ನೂ ಆನೆ ಸಿಕ್ಕಿಲ್ವಂತೆ, ಇನ್ನೂ ಡಾಟೇ ಹೊಡೆದಿಲ್ವಂತೆ. ನಾನು ಇವಾಗ ಡಾಟ್ ಹೊಡೆಯೋದೇ ವಿಡಿಯೋ ತೋರಿಸೋಣ ಅನ್ಕೊಂಡೆ, ಆಗ್ತಿಲ್ಲ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟೇಟಿವ್ ಆಗಿದೆ. ಈಗ ಮತ್ತೆ ಅದೇ ರೂಟಿಗೆ ಹೋಗ್ತಿದ್ವಿ. ಪರ್ಮಿ ಕದ್ದು ಹೋಗಿದ್ದಾನಂತೆ, ಅಂದರೆ ಕಳ್ದಾರಿಯಲ್ಲಿ ಹೋಗಿದ್ದಾನಂತೆ. ಸೊ ಅವನಿಂದ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸ್ಟೇಟಿವ್ ಆಗಿದೆ. ಸಿಗ್ತೀನಂತೆ ಅಲ್ಲಿಗೆ ಹೋಗಿ. ಕದ್ದು ಓಡ್ತಿದ್ವಿ. ಹೆಂಗೆ ನಡ್ರ ಕದ್ದು ಓಡ್ತಿದ್ವಿ. ಗಾಡಿ ಎಲ್ಲ ಹಾಕಿ ಅಲ್ಲ ಹಾಕಿ ನಾವು ಕದ್ದೋಡ್ತಿದ್ದೀವಿ. ಇಷ್ಟು ಜನ ಕದ್ದೋಡ್ತಿರೋದು. ಇಲ್ಲೊಬ್ಬ ಕೊರಿಯನ್ ಬಾಯ್ ಸಿಕ್ಕಿಯಾನೆ. ಕೊರಿಯನ್ ಬಾಯ್ ಗಿಂಬಲ್ ತಗೊಂಡಿದ್ದೀನಿ. ಎಲ್ಲಿ ಯೂಸ್ ಆಗೋದು ಗೊತ್ತಿಲ್ಲ. ಯೂಸ್ ಆದರೆ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಬಿಟ್ಬಿಡ್ತೀನಿ. ಇಲ್ಲಾಂದರೆ ಏನಿಲ್ಲ. ಹಿಂದೆ ಒಬ್ಬ ರೂಪಿ ಬಿಡ, ಅವನು ನೋಡ, ಅವನು ಏನು ಸ್ಮಾರ್ಟ್ ಆಗಿದ್ದಾನೆ. ಅವ್ರದ್ದು ಎಷ್ಟು ಜನ ಇದೀವಿ ಗೊತ್ತಾ? ಎಲ್ಲ ಜನ ಹೋಗ್ತಿದೀವಿ. ಬಟ್ ಅಲ್ಲಿ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಓಡಿಸ್ತಿದಾರಂತೆ. ಅಂದ್ರೆ ಅಲ್ಲಿ ಹೋದವ್ರನ್ನ ಓಡೋ ತರ ಓಡ್ತೀವಿ, ವಾಪಸ್ ಅಲ್ಲಿಗೆ ಹೋಗ್ತೀವಿ. ಎಲ್ಲ ಮಾತಾಡೋದಲ್ಲ, ಇದೆಲ್ಲ ನಾನು ಹಾಕಲ್ಲ. ಯಾಕಂದ್ರೆ ಆನೆಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಯಾಕಂದ್ರೆ ನಾನು ಅಂತ ಆನೆನೆ. ಅಲ್ಲೋಡ ಅವನು ಮುಳುಗೋಗ್ತೀಯ ಕಣ, ಮುಳುಗೋಗ್ತೀಯ ಈಗ ಹೋಗೋದು. ಏನ ತಂಬಿ ಯೂಸ್ ಮಾಡ್ತೀನಿ. ಅಯ್ಯೋ ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಹಿಂಗಿತ್ತು. ಈಗ ಇಲ್ಲಿ ಸಿಂಹ ಚಿರತೆ ಎಲ್ಲ ಬರ್ತಿದೆ, ಅದಕ್ಕೆ ನೋಡ್ತಾ ಇದ್ದಾರೆ. ಬ್ಯಾಗಿ ಪ್ಯಾಂಟ್ ಹಾಕೊಂಡ್ ಬರ್ಬಾರ್ದು. ಬ್ಯಾಗಿ ಪ್ಯಾಂಟ್ ಆಗಲ್ಲ. ಮೈ ಗಾಡ್, ಈ ಬ್ರಿಡ್ಜ್ನ ದಾಟೋದು ತುಂಬ ಕಷ್ಟ ಇದೆ. ಬಾ ಸರ್, ಬರ. ಏಯ್ ಕೈ ಕೊಡ ಬೀಳ್ತೀಯ. ಬೇಗ ಅವ್ರು ಹೋದ್ರಕ್ಕಲ್ಲ, ದಾರಿ ಗೊತ್ತಿಲ್ಲ. ಬರ ಬೇಗ ಬರ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮೋಟು ಗೀಟ್ರೆಲ್ಲ ಇದೆ, ಕತ್ಕೋಬೋದು. ಏನಂತೀಯ? ಲಾಸ್ಟಿಗೆ ಮಾಡ್ತಿದ್ದೀನ. ಇಲ್ಲ ಹೇಳಲ್ಲ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಲ್ಲ. ನಮ್ಗೆ ಹೇಳಲ್ಲ. ಸಬ್ಸ್ಕ್ರೈಬ್ ಮಾಡಿ ಅನ್ನಷ್ಟೇ. ಸಬ್ಸ್ಕ್ರೈಬ್ ಮಾಡಿ. ಯಾವ ಚಾನಲ್ಗೆ? ಕಾರ್ತಿಕ್ ವ್ಲಾಗರ್. ಅಲ್ಲ ನಮ್ಮರೆ ಹೇಳಿದ್ದು ಇದು ಅಟಮ್ ಬಾಂಬ್ ಹೊಡೆದು ಆ ಕಡೆ ಇರಾನೆ ಈ ಕಡೆ ಓಡಿಸ್ತಿದ್ದಾರೆ, ಹಿಡಿತಿರೋದು ವಿಕ್ರಾಂತ್. ಗಾಯ್ಸ್, ಸೀನ್ ಏನಪ್ಪ ಅಂದರೆ ಇವತ್ತು ಡಾಟಿಂಗ್ ಆಗಿಲ್ಲ. ವಿಕ್ರಾಂತ್ ಆನೆ ಏನಿದೆ ಅದು ಇದಕ್ಕೆ ಏನೋ ಬೇರೆ ಆನೆಗಳ ಜೊತೆ ಸೇರ್ಕೊಂಡಿದೆ ಅಂತ, ಹಾಗಾಗಿ ಇವತ್ತು ಡಾಟಿಂಗ್ ಆಗಿಲ್ಲ. ಅದಕ್ಕೆ ಇವತ್ತು ಆನೆ ಹಿಡ್ದಿಲ್ಲ. ನಾಳೆ ಇರ್ಬೋದು, ನಾಳೆ ಅಥವಾ ನಾಡ್ದಿರ್ಬೋದು, ಗೊತ್ತಿಲ್ಲ. ನಾಳೆ ಇದ್ರೆ ಪಕ್ಕ ಹೋಗೇ ಹೋಗ್ತೀವಿ. ಆ್ಯಂಡ್ ಈಗ ಸೀದಾ ಕ್ಯಾಂಪಿಗೆ ಹೋಗ್ತಿದ್ದೀವಿ.
ಕ್ಯಾಂಪಿಗೆ ಹೋಗಿ ಇಲ್ಲಂತೂ ಆನೆ ನೋಡ್ಲಿಲ್ಲ, ಬೆಳಗ್ಗೆನೂ ನೋಡೋಕ್ಕಾಗಿಲ್ಲ. ಅದಕ್ಕೆ ಕ್ಯಾಂಪಿಗೆ ಹೋಗಿ ಆನೆ ನೋಡ್ಕೊಂಡು, ಅಂದ್ರೆ ಆನೆ ಹಿಂದೆನೆ ಬರ್ತಿದ್ದಾವೆ. ಅವರು ಮಾವತರೆಲ್ಲ ಊಟ ಮಾಡ್ತಿದ್ರು, ಅದಕ್ಕೆ ನಾವು ಕ್ಯಾಂಪಿಗೆ ಹೋಗಿರೋಣ, ಅವ್ರು ಬರ್ತಾರೆ ಅಂತ ನಾವು ಹೋಗ್ತಾ ಇದೀವಿ. ಪಾಪ ಒಬ್ರು ನಮ್ಮ ಜೊತೆ ಆ ಅಣ್ಣನ ತೋರಿಸ್ತೀನಿ ನಾನು, ಮುಂದೆನೆ ಹೋಗ್ತಿದ್ದಾರೆ. ಅವರು ಸಕ್ರೆಪಟ್ಟಣ ಇಂದ ಇಲ್ಲಿಗೆ ಬಂದಿದ್ದಾರೆ ಬರೀ ಆನೆ ಕ್ಯಾಪ್ಚರಿಂಗ್ ಮಾಡೋದು ನೋಡಕ್ಕೆ. ಇಷ್ಟು ಕ್ರೇಜ್ ನಾನು ನೋಡಿರ್ಲಿಲ್ಲ, ಆನೆ ಬಗ್ಗೆ ಇರೋ ಕ್ರೇಜ್ ನಾನು ನೋಡಿರ್ಲಿಲ್ಲ. ಅಂಡ್ ಆ ಅಣ್ಣನ ತೋರಿಸ್ತೀನಿ. ಅಂದ್ರೆ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲೊಂದು ಬೈಕ್ ಹೋಗ್ತಿದ್ದಾರೆ, ಅದ್ರಲ್ಲಿ ಹಿಂದೆ ಕೂತಿದಾರಲ್ಲ ಅವರು, ಮುಂದೆ ಕೂತಿರೋರು ಇಲ್ಲೇ ಎಲ್ಲೋ ಅಂದ್ರು, ಊರು ಮಾಡ್ತೋಯ್ತು ಬಟ್ ಗೊತ್ತಿಲ್ಲ. ಎಲ್ಲ ಹೇಳ್ತೀನಂತೆ. ಸೊ ಇವತ್ತು ಗೈಸ್ ಹೆವಿ ಹಿಂಸೆ ಪಟ್ಬಿಟ್ಟಿದ್ದೀನಿ, ಬಟ್ ಆನೆ ಕ್ಯಾಪ್ಚರಿಂಗ್ ಆಗಲೇ ಇಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ವಿಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಸಖತ್ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ಈಗ ಯಾವ ರೋಡಲ್ಲಿ ಹೋಗ್ತೀವಿ, ಈ ರೋಡಿಗೆ 2 ಸಲ ಬಂದಿದ್ದೀವಿ. ಬಾಸೂರು ರೋಡು, ನೀವು ಸಾಗರ್ ವಾಲಿಬಾಲ್ ಆಡೋಕೆ ಹೋಗಿದ್ದು ಏನು ನೋಡಿದ್ದೀರಾ, ಆ ರೋಡಲ್ಲಿ 2-3 ಸಲ ತಿರುಗಿದ್ದೀನಿ. ಇವನಿಗೆ ಹುಚ್ಚಾಟ ಬೈದಿದ್ದೀನಿ, ಇವನು ಹೋಗಿದ್ದಾನೆ, ಬಟ್ ನನಗೆ ಎಲ್ಲಿ ಅಂತ ರೂಟ್ ಗೊತ್ತಿರಲಿಲ್ಲ. ಮಾರೆ ಎಲ್ಲಿ ಅಂತ ಹಂಗೇನು ಗೊತ್ತು, ಅಲ್ಲಿ ಬಿಡ್ತಿರ್ಲಿಲ್ಲ. ಸೊ ಹಂಗಾಗಿ ಈಗ ಹೋಗ್ತಾ ಇದೀವಿ ಚಿಕ್ಕೋಡ್ ಕ್ಯಾಂಪಿಗೆ. ಆಲ್ಮೋಸ್ಟ್ ಆಗ್ತದೆ 4 ಗಂಟೆ ಆಯ್ತಲ್ಲ ಬರ್ರಿ, 4 ಗಂಟೆ ಆಯಿತು. ಈಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಅಂತೀನಿ, ಕ್ಯಾಂಪಿಗೆ ಹೋಗ್ತಾ ಇದ್ದೀನಿ. ಕ್ಯಾಂಪಿಗೆ ಹೋಗಿ ತೋರಿಸ್ತೀನಿ, ಸ್ಟೇಡಿಯಂ ಆಗಿದೆ. ಆ್ಯಂಡ್ ನಾಳೆ ಕ್ಯಾಪ್ಚರಿಂಗ್ ಪಕ್ಕಾ ತೋರಿಸ್ತೀನಿ, ಇವತ್ತು ಆಗಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಈಗ ಸೀದಾ ಕ್ಯಾಂಪಿಗೆ ಹೋಗಿ ಸಿಗ್ತೀನಿ, ಸ್ಟೇಡಿಯಂ ಆಗಿದೆ. ಗೈಸ್ ಆನೆ ಬಂದು ಅರಳಿಗೆ ಬಂದು ಆನೆ ಪ್ರಶಾಂತ್. ನಮ್ಮಪ್ಪ ಒಂದು ಹೋಯ್ತು, ಇನ್ನೆಲ್ಲಿ ಒಂದು ಆನೆ ಹೋಗಿದೆ, ಇನ್ನು ಬರ್ತಿದೆ. ಮೈ ನೋಡಿ ಹೆಂಗಿದ್ದೆ. ಏಕಲವ್ಯ ಇದು, ಇದನ್ನೇ ನೋಡ್ಬೇಕು ಅಂತ ಅಣ್ಣ ಹೇಳಿದ್ದಲ್ಲ, ಅವ್ರ ಅಣ್ಣ ಇದನ್ನೇ ಅವ್ರು ಹೋದ್ರ, ಅದಕ್ಕೆ ಅವ್ರಿಗೆ ಅದಿಷ್ಟ. ನನಗೆ ಏಕಲವ್ಯ ಇಷ್ಟ, ಆದ್ರೆ ಕಂಜನ್ ನೋಡ್ಬೇಕು ನಾನು. ಅದಕ್ಕಿಂತ ಅವ್ರು ಏನ್ ತೊಳಿತಾರೆ, ಈಗ ಹೋಗಿದ್ದಾಗ ಅದಕ್ಕೆ ಸ್ನಾನ ಅಲ್ಲ, ಈ ಕ್ಯಾಂಪಲ್ಲಿ ಸ್ನಾನ ಮಾಡಿಸ್ತಾರೆ. ಇನ್ನು ಆನೆ ಬರ್ತಾ ಇದೆ, ಎಲ್ಲ ಆನೆನೂ ತೋರಿಸ್ತೀನಿ. ಕ್ಯಾಂಪಿಗೆ ಹೋಗ್ತೀನಿ. ಇನ್ನು ಕ್ಯಾಂಪಲ್ಲಿ ಆನೆ ಇಲ್ಲ ಅಂತ ನಾವಿಲ್ಲಿದ್ವಿ, ಇನ್ನು ಕ್ಯಾಂಪಿಗೆ ಹೋಗ್ತವೆ. ಸ್ಟೇಡಿಯಂಗಿರಿ ಎಲ್ಲ ಇವರೇ ಅಣ್ಣ ಪಾಪ ಸಕ್ರೆಪಟ್ಟಣದಿಂದ ಇನ್ನೂ ಕಾಯ್ತಿದ್ದಾರೆ, ಕ್ಯಾಂಪಿಗೆ ಹೋಗೋದಂತೆ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಾಗ ನಿನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಈ ಬ್ಲಾಗಲ್ಲಿ ಆನೆ ಕ್ಯಾಪ್ಚರಿಂಗ್ ತೋರಿಸಿದೆ ಅಂತ ಹೇಳಿದ್ವಿ, ಅದಕ್ಕೆ ಹೋಗ್ತಾ ಇದ್ದೀನಿ. ರಜೆ ಮಾಡಿದ್ದೆ, ಬಟ್ ಆದರೂ 1 ಗಂಟೆಗೆ ಹೋಗಿದ್ದೀನಿ. ಏನಕ್ಕಂದರೆ ಕೀರ್ತಿ ಅಣ್ಣವರೆಲ್ಲ ಬರ್ತೀನಿ ಹೆಂಗಿದ್ರು, ಮತ್ತೆ ಬೇಗ ಹೋಗಿ ಅಲ್ಲಿ ಯೂಸ್ ಇಲ್ಲ, ಒಳಗೆ ಹೆಂಗಿದ್ರು ಬಿಡಲ್ಲ. ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಸೊ ಸೀದಾ ಕಾನಡಿಗೆ ಹೋಗ್ತಿದ್ದೀನಿ, ಸ್ಟೇಡಿಯಂಗಿರಿ. ಈಗ ಹೋಗ್ಬಿಟ್ಟು ಸೀನ್ ಕೆಟ್ಟು ಹೋಗ್ಬಿಟ್ಟಿದೆ, ಜನ ತುಂಬ ಇದ್ದಾರೆ ಅನ್ಕೋಬೇಡಿ, ನಿನ್ನೆ ಅಷ್ಟು ಇಲ್ಲ. ಇವತ್ತು ಹಿಡಿಯೋಕ್ಕೆ ಬಂದಿದ್ದಾರೆ, ಬಟ್ ನಮ್ಮ ಭೀಮ ಸಿಕ್ಬಿಟ್ಟಿದೆ, ಕಾಡಾನೆ ಭೀಮ. ನಮ್ಮ ಸಕಲೇಶ್ಪುರದ ಭೀಮ ಸಿಕ್ಕಿದೆ. ಇದು ಇಲ್ಲೇ ನಾನು ಅಲ್ಲಿ ನೆನ್ನೆಲ್ಲಿ ಬೈಕ್ ನಿಲ್ಲಿಸಿದೆ, ಅಲ್ಲಿಂದ ಇಳಿದು ಕೆಳಗೆ ಹೋಯ್ತು. ಎಲ್ಲ ಇಲ್ಲಿದ್ದಾರೆ, ಬಟ್ ಆನೆ ಸಿಕ್ತಿಲ್ಲ. ಇವತ್ತು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆಯಂತೆ, ನೋಡೋಣ. ಹೋಪ್ ಬೆಸ್ಟ್. ಯಾರು ಅಡ್ಕೊಂಡು ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. 3ನೇ ದಿನದ ಬ್ಲಾಗ್. 2 ದಿನನೂ ಮಿಸ್ ಆಗಿದೆ. ಇವತ್ತು ಫಸ್ಟು ಮಲ್ಸಾವರ ಹತ್ರ ಲೊಕೇಟ್ ಆಗಿತ್ತು, ಮತ್ತೆ ಈಗ ವಾಟೇಳಿಗಿದೆ ಅಂತೆ, ಅದಕ್ಕೆ ಅಲ್ಲಿ ಬ್ಲಾಗ್ ಮಾಡಲಿಲ್ಲ. ಇಷ್ಟೊತ್ತು ಆನೆ ಜೊತೆನೇ ಇದ್ವಿ, ಈಗ ಬಂದ್ವಿ. ಈಗ ಕ್ರೇನವ್ರ ಜೊತೆ ಸೀದಾ ವಾಟೇಳಿಗೆ ಹೋಗ್ಬೇಕು. ಲೊಕೇಟ್ ಆಗಿದೆ ಅಂತ ಇವತ್ತು ಹಿಡಿತಾರಂತೆ ಪಕ್ಕ, ಆದರೆ ಅದನ್ನು ಹಾಕ್ತೀನಿ, ಇಲ್ಲಾಂದ್ರೆ ನಾಳೆ ಹಿಡಿತಾರೆ, ನಾಳೆ ಹಾಕ್ತೀನಿ ಅಷ್ಟೇ. ಡೈಲಿ ಹಿಡಿತೀನಿ ಅಂತವ್ರೆ. ಇವತ್ತು 3ನೇ ದಿನ. ಇವತ್ತು ಮಿಸ್ ಆದರೆ 3 ದಿನ ಆಗುತ್ತೆ ಮಿಸ್ ಆಗಿ. ನೋಡೋಣ. ನಾನು ಅಜಯ್ ಅಣ್ಣ ಇದ್ವಿ, ಬ್ಲಾಗ್ ಮಾಡ್ತೀನಿ. ಇವತ್ತು ಅತ್ಲಾಗ ಬೇಜಾರಾಗಿ ಗಿಂಬಲ್ ತರಲೇ ಇಲ್ಲ, ಇರಲಿ ಹಂಗೆ ಮಾಡ್ತೀನಿ ವೀಡಿಯೋ. ಈಗ ಅಣ್ಣ ಕ್ರೇನ್ ತಗೊಂತಾರೆ, ಸೀದಾ ವಾಟೇಳಿಗೆ ಹೋಗ್ಬೇಕು. ಟ್ರೈನ್ ಹೊಡಗಿದ್ದೀನಿ, ಹೋಗ್ತಾ ಇದ್ದೀವಿ. ನಾನೇ ಇಲ್ಲೇ ಇದೆ ಅಂತೆ, ಹೋಗ್ಬಿಟ್ಟು ಸಿಗ್ತೀನಂತೆ. ಮೈಕ್ ಹಾಕ್ತೀನಿ, ಸೌಂಡ್ ಕೇಳೋದ ಯೂಸ್ ತಗೊಂಡಿರೋದು ಏನೇನು ಅಂತ ಡೋರ್ ಹಾಕ್ಬಿಟ್ಟು. ವಾಟೇಳಿ ನಿಂತವೆ ಆನೆ ಅಲ್ಲವೇ. ರೂಬಿ ಬಂದವನೇ. ರೂಬಿ ಇಲ್ಲೇ ಮಾತಾಡಲ್ಲ ರೂಬಿ. ನೀವೇನು ಮಾತಾಡೋದು? ಇದಕ್ಕೆ 3ನೇ ದಿನ, ಇನ್ನೂ ಹಿಡ್ದಿಲ್ಲ. ಯಾವಾಗ ಹಿಡಿತಾರೋ ಗೊತ್ತಿಲ್ಲ. ಇಲ್ಲೇ ನಿಂತಿದೆ. ಈಗ ಎಲ್ಲ ಊಟಕ್ಕೆ ಹೋಗ್ತಿದ್ದಾರೆ ಅಲ್ಲಿ.
ಊಟಕ್ಕೆ ಹೋಗ್ತೀವ್ರಿ. ಊಟ ಮುಗಿಸ್ಕೊ ಹೋಗ್ಬೋದೇನೋ, ಇನ್ನು ಲಾರಿಲಿಂದ ಇಳಿಸೇ ಇಲ್ಲ ಆನೆನ. ನೋಡ ಎಷ್ಟೊತ್ತಿಗೆ ಡಾಟ್ ಆಗುತ್ತೆ ಅಂತ. ಡಾಟ್ ಆದ್ಮೇಲೆ ವಿಡಿಯೋ ಹಾಕ್ತೀನಿ ಅಂತ. ಇವತ್ತು ಕ್ರೇನ್ ಒಳಗೆ ಇರುತ್ತಲ್ಲ, ಇವತ್ತು ಪಕ್ಕ ಕ್ಲಿಯರ್ ಆಗಿ ವಿಡಿಯೋ ಬರುತ್ತೆ ಡಾಟ್ ಆದ್ರೆ. ಮತ್ತೆ ಬೇರೆ ಕಡೆ ಹೋಗ್ತಿದ್ದಾವೆ. ಬೇರೆ ಕಡೆ ಅಂದ್ರೆ ಇಲ್ಲೇ ಒಳಗಡೆ ವಾಟೆಹಳ್ಳಿ ಒಳಗೆ ರೋಡ್ ಇದೆ. ಬಿಡಲ್ಲ ಇವ್ರನ್ನೇನು. ಇನ್ನು ಇವ್ರನ್ನ ಯಾರು ಬಿಡಲ್ಲ. ನಾವು ಹೋಗ್ಬೋದು. ನನಗೆ ಊಟ ತಂದು ಕೊಡ್ತಾ ಅಜಯ್ ಅಣ್ಣ, ಫಾರೆಸ್ಟ್ ಆಫೀಸರ್ ಊಟ ತಂದ್ರಲ್ಲ, ಅದನ್ನೇ ನನಗೆ ಅಜಯ್ ಅಣ್ಣ ತಂದು ಕೊಡ್ತಾ. ಇಲ್ಲೊಬ್ಬ 50 ರೂಪಾಯಿ ಕೇಳ್ದ, ಅವನಿಗೆ ಸಿಕ್ಕಿಲ್ಲ. ಏನ್ ಸ್ಟೇಟ್ಯೂನ್ ಗಾಯ್ಸ್, ಇವತ್ತು ಆನೆ ಹಿಡಿತಾರಂತೆ, ಪಕ್ಕ ಹಿಡಿತಾರಂತೆ, ವಿಡಿಯೋದಲ್ಲಿ ತೋರಿಸ್ತೀನಂತೆ. ಸ್ಟೇಟ್ಯೂನ್ ಆಗಿರಿ ಗೈಸ್. ಇವತ್ತು ಆಗಲ್ಲ, ಡಾಟ್ ಆಗಿದೆ ಅಂದ್ರು. ಇಲ್ಲಿಬ್ಬರನ್ನ ಕೇಳಿದ್ರೆ ಆಗಿಲ್ಲ ಅಂದ್ರು. ವಿಕ್ರಾಂತ್ ನೋಡಿದ್ರೆ ಈಗ ಫಾರೆಸ್ಟ್ ಆಫೀಸರ್ಗಳು ನೋಡಕ್ ಹೋಗಿರ್ತಾರಲ್ಲ ಲೊಕೇಶನ್ ಹಾಕಕ್ಕೆ, ಅವ್ರ ವಾಸನೆ ತಗೊಂಡು ಅವ್ರ ಬಟ್ಟೆಗೆ ಬರ್ತಾ ಇದೆ. ಏನಾಗಿದೆ, ನಾವು ಇಲ್ಲೇ ಕೂತಿದ್ದೀವಿ. ಇದಾರೆ, ಆಗಿಲ್ಲ ಇವತ್ತು, ನಾಳೆ ಅಂತೆ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸ್ಟೇಟ್ಯೂನ್ ಆಗಿರಿ. ವಿಷಯ ಏನಪ್ಪಾ ಅಂದ್ರೆ ಡಾಟ್ ಆಗಿದೆ. ಈಗ ಅಲ್ಲಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ, ಡಾಟ್ ಆಗಿದೆ. ಇಲ್ಲೊಬ್ಬ ಇದ್ದಾನೆ. ಹೆಸರೇನಂದ್ರೆ ಕಾಕ್ದಲ್ಲು. ಹೇಳು ಈಗ ಹೇಳ ತಂಬಿ. ಯಾರು? ನನ್ನ ಹೆಸರು ಹೇಳು. ಆರ್ತಿ ಇರಿ, ಮೈಕ್ ಹಾಕೊಂಡ್ ಹೋಗ್ತೀನಿ. ಅವ್ವ ಎಲ್ಲಿಗೆ ಇದು ಸ್ಟೇಟಿನ್ ಆಗಿರಿ, ಮೈಕ್ ಹಾಕದ್ದಿ. ಗಾಯ್ಸ್ ಮೈಕ್ ಹಾಕಿದೀನಿ ಇರಿ. ಪ್ರೊಫೆಷನಲ್ ಬ್ಲಾಗರ್ ಇನ್ ದ ಚಾಟ್. ಹಲೋ. ನಂಗೆ ಒಂದ್ ಸಖತ್ ಖುಷಿ. ಇರೋ ಸರಿ ಸ್ಮೈಲ್ ಕೊಡೋದು ಅಲ್ಲ, ಅದು ಅಲ್ಲಿ ಬಿಡ್ಬೇಕು ನೀನು. ಯಾಕೆ ಬಿಟ್ಟಲ್ಲ ಗೈಸ್? ಏನಂದ್ರೆ ವಿಷಯ, ಮೈಕ್ ಆಫ್ ಆಗಿತ್ತು, ಅದಕ್ಕೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಿಷಯ ಏನಪ್ಪ ಅಂದರೆ, ಆನೆಗೆ ಡಾಟ್ ಆಗಿತ್ತು. ಡಾಟ್ ಆಗಿ ಅಲ್ಲೇ ಹೋಗ್ತಿದ್ವು ಸಾಕಾನೆಗಳು. ಅದ್ರ ಹಿಂದೆ ನಾವಿದ್ವಿ. ನಾವು ಕ್ರೇನ್ ಹಿಂದೆ ನಿಲ್ಲಿಸ್ಬಿಟ್ಟು ಆಮೇಲೆ ಮುಂದೆ ಹಾಕಿದ್ವಿ. ಸೊ ಅದನ್ನೇ ಹೇಳೋಣ ಅಂತ ವಿಡಿಯೋ ಮಾಡಿದೆ ಅಷ್ಟೇ, ಅದರಲ್ಲಿ ಇನ್ನೇನಿಲ್ಲ. ಗೈಸ್ ಸಕ್ಸಸ್ ಆಗಿದೆ. ಆನೆ ಹೋಗಿದ್ದಾವೆ, ಎಳಕ ಬರಕ್ಕೆ ಹೋಗಿದ್ದಾವೆ. ನೆಕ್ಸ್ಟ್ ಈ ಬೆಲ್ಟ್ ಹಾಕದೆ ಈ ಕ್ರೈನಲ್ಲಿ, ಇದೇ ಕ್ರೈನಲ್ಲಿ ತುಂಬೋದು. ಅವ್ರಿಗೆಲ್ಲ ಬಿಡ್ತಾರೆ. ಅದೇ ಹಂಗೆ ಹೊಡ್ತೇರಿ ಹೇಳಿತಿರೋದಲ್ಲ. ಬರ್ಲೇಬೇಕು ರೋಡಲ್ಲಿ. ನೋಡ್ಲಾ ನೋಡ ಒಂದು ಒಳ್ಳೆ ಎಲ್ಲ ಬುದ್ಗಿದ್ದು ಅಂತ ನಮ್ಗೆ ವಾಪಸ್ ಹೋಗಿ ಹೆಂಗಳ ನಾಯಿ ಹೇಳ್ದಂಗಿಲ್ಲ. ಸೈಕ್ ಕಣ, ಸೈಕ್ ಏಕಲವ್ಯ. ಅಳಿಯಕ್ಕೆ ಆಗ್ತೈತೆ ನಮ್ಮದು. ಲೋಡ್ ಹಿಂಗಿದಾವೆ, ಇರ್ತದೆ ಅಲ್ಲ ಹಿಂದೆಯಿಂದ ಇರ್ತದೆ ಇಲ್ಲ. ಬಾ ಬಾ ಬಾ. ಅರೆ ಮುಂದಕ್ಕೆ ಹೋಗ್ಬೇಡಿ, ಹೋಗ್ರ ಹಿಂದೆ. ಅವ್ರು ಹೇಳ್ತಾರೆ ಮತ್ತೆ ಮುಂದೆ ಹೋದ್ರೆ ಅಲ್ಲೇ ಅಣ್ಣ, ಅಲ್ಲೇ ಕೆಳಗೆ ಬಿದ್ದಿ ಬಿಡು. ಹೋಗ್ಬಿಡಿ, ಮುಂದೆ ಹೇಳ್ತಿದ್ದೀನಿ. ಮುಂದೆ ಹೋಗ್ಬಿಡಿ, ಮೊದಲೇ ವೈಟ್ ಶರ್ಟ್ ಅಂತೇನ ಅಂದ್ರಪ್ಪ. ಹೋಗ್ಬಿಡಿ, ವೈಟ್ ಶರ್ಟ್ ಅವ್ರು ಹೋಗ್ಬೇಡಿ ಅಂತಂದ್ರಪ್ಪ. ನಾವು ಹಂಗಿಲ್ಲ, ಇಲ್ಲಿ ಬಂದು ಬಿದ್ದಿತ್ತೆ ನೋಡ ಮರ್ಯ. ನಾವು ಪಬ್ಲಿಕ್ಸ್ ಅಲ್ಲ, ಹಂಗಿಲ್ಲ ನಾವು ವೈಟ್ ಶರ್ಟ್.
ವಿಕ್ರಮ್ ಕೊಡ್ರಿಲ್ಲ ಇದರಲ್ಲಿ ಅಲ್ಲೇನಾರು 10 ರೂಪಾಯಿ ಹೊಡೆದೇ ಕಳಿಸ್ತಾರೆ ನಮ್ಮನ್ನು ಕೆಪ್ಪಿಗೆ. ನಾವು ಫಾರೆಸ್ಟ್ ಬಟ್ಟೆ ಹಾಕೊಂಡಿದ್ರೆ ಬಿಡ್ತಾರೆ. ಕರೆಕ್ಟ್ ಹೊಲ್ಸ್ಕೋಬೇಕಣಪ್ಪ. ಅದು ವಿಕ್ರಮ ಯಾವುದು ಹಿಡಿದಿರೋದು ಈಗ? ಮರಕ್ಕೆ ಜನ ಕಾಣುತ್ತೆ. ನಾ ಮುಂದೆ ಹೋಗ್ಬಿಡಿ ಈ ಥರ ನೋಡಕ್ ಬಿಡಲ್ಲ. ನೀರು ಇದೆ ತಲೆ ಎತ್ತರ ರಗಕ್ಕೆ. ಇಪ್ಪತ್ತ 3 ದಿನಗಳ ಪ್ರಯತ್ನದ ನಂತರ ಟಿವಿನ ಏನಾದ್ರು ಬಂದವರೆ ಎಲ್ಲ ಬರ್ತಾರೆ. ದಿನ ಸ್ಟಾರ್ಟ್ ಇಲ್ಲ ಬಂದರು ನೋಡು ಇವರು. ಅಣ್ಣ ಬನ್ನಿ ಅಣ್ಣ ನೋಡಕ್ಕೆ ಬಿಡಲ್ಲ. ಆಮೇಲೆ ನಮ್ಮನ್ನು ಬನ್ನಿ ಅಣ್ಣ ಹಿಂದಕ್ಕೆ ಕಪ್ಲಸಿ ಕರ್ಕೊಬಂದು ಕರೆಕ್ಟಾಗಿ ಊಟ ಮಾಡ್ತೀವಿ. ಯಾಕೆ ಅಲ್ಲೇನಿಲ್ಲ ನಂದಿದ್ದಲ್ಲ ಎಲ್ಲಿ ಅಲ್ಲಿ ನಮಗೆ ಸಿಕ್ಕ ಹೊತ್ತಿಗೆ ಬಂದಿದ್ದು ನಾವು. ಗೈಸ್ ವಿಷಯ ಏನಪ್ಪ ಅಂದರೆ ವಿಕ್ರಾಂತ್ ಈಗೇನು ನೋಡ್ತಿದ್ದೀರಾ, ಈ ಆನೆ ಹಿಡಿಯೋಕ್ಕೂ ಮುಂಚೆ ಈ ಭೀಮಾ ಆನೆ ಏನು ವೈಲ್ಡ್ ಭೀಮಾ ಏನಿದ್ದಾನೆ ಅವನಿಗೆ ಫಸ್ಟೇ ಇದು ಮದ್ದು ಹೊಡೆದು ಮಲಗಿಸಿ ಆಮೇಲೆ ಇದನ್ನ ಹಿಡಿದಿರೋದು. ಸೊ ಇದನ್ನು ಅದು ಕೊಡಿದೆ ಏನಾದರೂ ಹಿಡಿಯೋಕ್ಕೆ ಹೋಗಿದ್ರೆ ನಿಜವಾಗ್ಲೂ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಅಷ್ಟು ನಿನ್ನೆ ಏನಿತ್ತು ನಿನ್ನೆನೂ ಹಂಗೆ ಮಾಡಿತ್ತು. ಸೊ ಹಂಗಾಗಿ ಇವತ್ತು ಮದ್ದು ಕೊಟ್ಟು ಹೊಡೆದು ಇದನ್ನ ಹಿಡಿದಿರೋದು. ಸೊ ನಾನು ಆ ಕ್ಲಿಪ್ಪು ಹಾಕ್ತೀನಿ ನೋಡ್ಕೊಳ್ಳಿ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಡಾಕ್ಟರ್ ಮಹೇಶ ಏನೋ ಇದೆ, ಒಟ್ಟಿನಲ್ಲಿ ಅವರೇ ಹೊಡೆದಿರೋದು. ಆ ವಿಡಿಯೋಸು ಸಿಕ್ತು, ಅದನ್ನು ನೆಕ್ಸ್ಟ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಹಂಗೆ ಓಡಕ್ಕೆ ಹೋಗಿದ್ರೆ ಸಿಗ್ತಿರ್ಲಿಲ್ಲ. ಈ ವಿಕ್ರಾಂತ್ ಜೊತೆ ಇನ್ನೂ ಒಂದು ಆನೆ ಇತ್ತು, ಅದು ತಪ್ಪಿಸ್ಕೊಂಡಿದೆ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಿರೋದಷ್ಟೇ. ಸೊ ಈಗ ನೋಡ್ತಿರೋ ಹಂಗೆ ವಿಕ್ರಾಂತ್ ಆನೆ ಅದು ಇನ್ನೇನು ಕ್ಯಾಪ್ಚರ್ ಆಗೋಯ್ತು. ನೆಕ್ಸ್ಟ್ ಇದನ್ನು ಸುಮಾರು ಜನ ಹೇಳ್ದಂಗೆ ಇದು ಪಳಗಿಸ್ತಾರೆ ಅಂತ ಹೇಳಿದ್ರು. ಹೌದು ಪಳಗಿಸ್ತಾರೆ, ಕಾರ್ಲಿಗೆ ಹಾಕಿದ್ದಾರೆ, ನಿನ್ನೆ ನೈಟ್ ಹಾಕಿದ್ದಾರೆ. ಆ ವಿಡಿಯೋಸು ಬೇಕಿದ್ರೆ ಹಾಕ್ತೀನಿ. ಸೊ ನೋಡಿಕೊಂಡು
ಇದಾನೆ ಸೂಪರ್ ಎಂಟ್ರಿ ನೋಡಿ ಹೆಂಗಿದೆ ಏನು ಲುಕ್ಸು ಇಲ್ಲ ಬರ್ತಿಲ್ವಾ ಆ ಮಾವುತ ಇದಾನಲ್ಲ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದ ಆಯ್ತಾ ಯಾವ್ದು ಇರ್ತದ ಇಲ್ಲೇನು ನೋಡ್ತಿದ್ದೀರಲ್ಲ ಇದು ಪ್ರಶಾಂತ ಹಿಂದೆ ತಳ್ತಿರೋದು ಯಾಕಂದರೆ ಅದು ತುಂಬ ಮುಂದೆ ಇತ್ತು ವಿಕ್ರಾಂತಾನೆ ಅದು ರೈಟ್ ಲೆಗ್ ಅಲ್ಲ ಲೆಫ್ಟ್ ಲೆಗ್ಗು ಒಂದು ಹಿಂದೆದು ಫುಲ್ ಮುಂದೆ ಇಟ್ಟಿತ್ತು ಅದು ಹಿಂದೆ ಎಷ್ಟೇ ಮಾಡಿದ್ರು ತೆಗಿತಿರ್ಲಿಲ್ಲ ಸೊ ಇದಾದಮೇಲೆ ನೆಕ್ಸ್ಟ್ ಹಗ್ಗ ಕಟ್ಬಿಟ್ಟು ಎಳಿತಾರೆ ಆದರೂ ಬರೋಲ್ಲ ಬೇಕಾದ್ರೆ ಆ ವೀಡಿಯೋಸ್ ಹಾಕಿದ್ದೀನಿ ನೋಡಿ ಆ ಹಿಂದೆ ಏನು ಕಾಲಿಟ್ಕೊಂಡಿದೆ ಅದು ಫುಲ್ಲು ಇಂಜೆಕ್ಷನ್ ಇರೋ ಮತ್ತಲ್ಲೇ ಇದೆ ಹಂಗಾಗಿ ಏನು ಮೂಮೆಂಟೇ ಕೊಡ್ತಿರ್ಲಿಲ್ಲ ಸುಮ್ಮನೆ ನಿಂತಿರೋದು ಎಷ್ಟೇ ಕೋರಲ್ಲಿ ಚುಚ್ಚಿದ್ರು ಸುಮ್ಮನೆ ಇರೋದು ಒಂದ್ಸಲಿ ಕೂಗ್ದು ಬಿಟ್ಟರೆ ಅದೇನು ಮಾಡಲೇ ಇಲ್ಲ ಹಾಗೆ ನಿಂತಿತ್ತು ನಾನು ಆವಾಗಲೂ ಮೈಕ್ ಆನ್ ಇರಲಿಲ್ಲ ಏನಕ್ಕಂತ ಗೊತ್ತಿಲ್ಲ ತುಂಬ ಮೈಕ್ ಇಶ್ಯೂ ಬರ್ತಿತ್ತು ಅದಕ್ಕೆ ನಾನೇ ಈಗಲೇ ವಾಯ್ಸ್ ಓವರ್ ಕೊಡ್ತಾ ಸೊ ಸ್ಟೇಟಿನ್ ಆಗಿ ರೇಸ್ ಬರಸಿರ ಅಸಲ ಕೂಗಿಸ್ತಾರೆ ಜೊತೆಗೆ ಗೈಸ್ ಇವಾಗ ಇಲ್ಲಿ ನೀರು ಹಾಕ್ತಿರೋದು ಏನಕ್ಕಪ್ಪ ಅಂದರೆ ಅದು ಇಂಜೆಕ್ಷನ್ ಹೊಡೆದಿರೋ ಮತ್ತು ಇನ್ನೂ ಏರಬಾರ್ದು ಅಂತ ಸ್ವಲ್ಪ ಇಳಿಲಿ ಅಂತ ಹಾಕ್ತಾರಂತೆ ನಾನು ಅಲ್ಲಿದ್ದವ್ರನ್ನೆಲ್ಲ ಕೇಳಿದ್ಕೆ ಸೊ ಅವ್ರ ಮಾತು ಕೇಳಿ ನಾನು ಹೇಳ್ತೀನಿ ಅಷ್ಟೇ ಇದರಲ್ಲಿ ಏನೇ ತಪ್ಪಾಗಿದ್ರು ಕ್ಷಮಿಸ್ಬಿಡಿ ಸೊ ಈಗ ನೀರು ಹಾಕ್ಬಿಟ್ಟು ಅವರು ಖಾಲಿ ಈಗ ಅಲ್ಲೇನು ಯೆಲ್ಲೋ ಕಲರ್ ಹಗ್ಗ ಕಾಣಿಸ್ತಿದೆ ಅದು ಖಾಲಿ ಕಟ್ಟಿರೋದು ಅದನ್ನ ಎಳಿತಾರೆ ಆದರೂ ಅದು ಮುಂದೆ ಜರುಗೋದೇ ಇಲ್ಲ ಅದನ್ನು ನೋಡಿ ಸೊ ಇದು ವಿಕ್ರಾಂತ್ ಕರಡಿನೂ ಇಷ್ಟು ಹಿಂಸೆ ಅಂದರೆ ಇಷ್ಟು ಹಿಡಿಯೋಕ್ಕೆ ಹಿಂಸೆ ಕೊಟ್ಟಿರಲಿಲ್ಲ ಅಷ್ಟು ವಿಕ್ರಾಂತ್ ಕೊಟ್ಟಿತ್ತು ಇದು 3ನೇ ದಿನ ಹಿಡಿದಿರೋದು ಸೊ ಇದಾದಮೇಲೆ ಇವತ್ತು ರೆಸ್ಟು ಅಂದರೆ ಈ ಬ್ಲಾಗ್ ನೋಡ್ತಾ ಇದ್ದೀನಿ ರೆಸ್ಟು ಹಿಡ್ಕೊಂಡಿಲ್ಲ
ತಿರ್ಗಾ ಶುರು ಮಾಡ್ಕೊಂಡು ಎಲ್ಲ ಕೆಲಸದ ಜಾಗದಲ್ಲಿ ಎಲ್ಲ ಹಗಲು ತಿರುಗಾಡ ಶುರು ಮಾಡ್ಕೊಂಡು ಹಂಗಾಗಿ ಸಮಸ್ಯೆ ಅಂತ ಆಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ತಿಂಗಳು ಸೊ ಗೈಸ್ ನೋಡಿ, ಇಲ್ಲೇ ಭೀಮಾ, ನಮ್ಮ ವೈಲ್ಡ್ ಭೀಮಗೆ ಏನು ಅರವಳಿಕೆ ಮದ್ದು ಕೊಟ್ಬಿಟ್ಟು ಮಲಗಿಸಿ ಅದನ್ನ ಹಿಡಿದ್ರಲ್ಲ, ಅದೇ ವಿಡಿಯೋ ಇದು. ಇದರಲ್ಲೇ ಶೂಟ್ ಮಾಡೋದು. ಬೇಕಿದ್ರೆ ನೋಡಿ, ಅಲ್ಲೇ ಇದೆ, ಪ್ರೂಫ್ ಸಮೇತ ಹಾಕಿರ್ತೀನಿ. ಸೊ ಇದನ್ನ ಮಲಗಿಸ್ಬಿಟ್ಟು ವಿಕ್ರಾಂತ್ನ ಹಿಡಿದಿರೋದು ಬಿಟ್ರೆ ಹಂಗೆ ಹೋಗಿ ಹಿಡಿಯೋಕ್ಕಾಗಿಲ್ಲ. ಯಾಕಂದ್ರೆ ಇದು ತುಂಬಾ ಬರ್ತಿತ್ತು, ಹಂಗಾಗಿ ಬರ್ತಿತ್ತು ನೋಡಿ. ಈಗ ಇದರಲ್ಲಿ ಹೊಡೆದ್ಬಿಟ್ಟು ಮಲಗಿಸಿ ಸೀದಾ ಅದನ್ನ ಹಿಡಿದಿರೋದು. ಸೊ ವಿಕ್ರಾಂತ್ ಕ್ಯಾಪ್ಚರ್ ಆಯ್ತು ಗೈಸ್. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ಭೀಮನ್ಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸಿರೋದು. ಸೊ ಇದು ಮಲಗಿಸ್ಬಿಟ್ಟೆ ಹಿಡಿದಿರೋದು, ಹಂಗೆ ಹಿಡಿಯೋಕ್ಕಾಗಿಲ್ಲ. ಯಾಕಂದರೆ ಭೀಮ ತುಂಬ ಏನು ನಮ್ಮ ಸಾಕಾನೆ ಏನಿದೆ ಅದಕ್ಕಿಂತ ತುಂಬ ಬಲಶಾಲಿ ಆಗಿರೋದ್ರಿಂದ ಅದನ್ನು ಹಿಡಿಯೋಕ್ಕಾಗಿಲ್ಲ. 3 ದಿನ ಆದಮೇಲೆ ಹಿಡಿದ್ರು. ನೋಡಿದ್ರಿ, 3 ದಿನ ತಗೊಂಡಿದ್ವಿ. ಇವತ್ತಿಗೆ 3ನೇ ದಿನ. ಆನೆ ಎಲ್ಲ ಇಲ್ಲೇ ಹೋಗ್ತಿದ್ದಾವೆ. ಇಲ್ಲ ಬಿಕ್ಕೋಡ್ ಕ್ಯಾಂಪಿಗೆಲ್ಲ ಎಷ್ಟು 7 ಅಲ್ವಾ, 4 ಬಿಕ್ಕೋಡ್ ಕ್ಯಾಂಪಿಗೆ ಹೋಗ್ತೇವೆ, 3 ಅದ್ರ ಜೊತೆ ಹೋಗ್ತವೆ. ಇದನ್ನು ಸ್ವಲ್ಪ ಜನ ಹೇಳ್ತಿರೋದು ಪಳಗ್ಸ್ತಾರೆ ಅಂತ, ಸ್ವಲ್ಪ ಜನ ಬಿಡ್ತಾರೆ ಅಂತವ್ರೆ ಎರಡೇ ಕಲರ್ ಹಾಕಿ. ಗೊತ್ತಿಲ್ಲ, ಇನ್ಫಾರ್ಮೇಶನ್ ತಗೊಂಡು ಹೇಳ್ತೀನಿ. ಈಗ ಸೀದಾ ಮನೆಗೆ ಹೋಗ್ಬೇಕು, ಚಾರ್ಜ್ ಇಲ್ಲ. ಎಷ್ಟು ಟ್ರಾಫಿಕ್ ಜಾಮ್ ಆಗಿರೋದು ನೋಡಿ. ಮುಂದೆ ಹಿಂದೆ ಇನ್ನು ಬೇಜಾನ್ ಇದೆ, ಫುಲ್ಲು ಟ್ರಾಫಿಕ್ ಜಾಮ್. ಹೆಂಗಿದೆ ಈಗ ಬಂದವನೇ ಆನೆ ಹಿಡಿಯಕ್ಕೆ ನೋಡಕ್ಕೆ ಬರಲ್ಲ ಅಂದರೆ ಹೆಂಗ ಎಲ್ಲ ಹೋಗ್ತಿದ್ದಾರೆ. ನಾವು ಒಂದು ಆನೆ 3 ದಿನ ಕಷ್ಟಪಡ್ತೀವಿ. ಸಕ್ಕತ್ತಾಗಿದಾರ, ನಂಗೆ ಗೊತ್ತು ಗಾಯ್ಸ್. ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. ನಾಳೆ ರೆಸ್ಟು, ನಾಳೆ ಮತ್ತೆ ಹಿಡಿತಾರಂತೆ ಮಕ್ಕನ. ಇನ್ನು ಸೀದಾ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ. 1.5 ಇಂದ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್. ಇನ್ನೂ ಎಂಡ್ ಆಗಿಲ್ಲ ನೋಡಿ. ಇನ್ನೂ ಬೇಜಾನ್ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಇದ್ರೆ ಎಂಡ್ ಮಾಡೋಣ ಅನ್ಕೊಂತಿದ್ವಿ, ಟ್ರಾಫಿಕ್ ನೋಡಿದಾಗೆಲ್ಲ ಬ್ಲಾಗ್ ಮಾಡ್ಬೇಕು ಅನಿಸ್ತಾ ಇದೆ. ಆ ಥರ ಜನ ಸೇರಿದ್ರು, ಸಕ್ಕ ಜನ ಇದ್ರು ಮಾತ್ರ, ಸಕ್ಕ ಜನ ಇದ್ರು ನೋಡಿ. ಇಲ್ಲಿ ತನಕ ಈಗ ಎಂಡ್ ಆಗಿದ್ದು. ಅಯ್ಯೋ ಕಮ್ಮಿ ಜನ ಇರಲಿಲ್ಲ ಗಾಯ್ಸ್. ಸೊ ಬಂದು ಆನೆ ಅರಳಿಗೆ ಬಂತು ನೋಡಿ, ಬಂತು ನೋಡಿ, ಇದೇ ಹಿಡ್ದಿದ್ದು. ಇದನ್ನ ಹಿಡ್ದಿದ್ದು. ಈ ಹೆಸರು ವಿಕ್ರಾಂತ್. ಒಬ್ಬ ಹಿಂದೆ ನೋಡಿ ಗಾಯ್ಸ್. ಇದೆ. ನೋಡಿ, ಇದ್ರ ಮುಂದೆ ಯಾವ VIP ಇದೇ ಸಾಕಲ್ಲ, ಇನ್ನೂ ಬರ್ತಾನೆ ಇದ್ದಾರೆ. ಅಬ್ಬೇ ಯಾರು ವಿಕ್ರಾಂತ್ ಹಿಡ್ದಿದ್ದಾನೆ ಹೋಯ್ತು. ಸಾಕಿರಾನೆ ಬರ್ತಿದ್ದಾವೆ. ಅದನ್ನು ಲೋಡ್ ಮಾಡಿಲ್ಲ ಅನ್ಸುತ್ತೆ. ಬೈನೆ ತಿಂದ್ಬಿಟ್ಟು ಬರ್ತವೆ. ಬೈನ ಕಡ್ದಾಕಿದ್ರು, ಬೈನೆ ತಿಂದು ಬರ್ಬೋದೇನೋ. ಅರೆ ಯಾರು ಇನ್ನೂ ಬರ್ತಾನೆ ಇದ್ದಾರೆ. ಕ್ರೇಜ್ ಯಾವ ಸೆಲೆಬ್ರಿಟಿಗೂ ಇಲ್ಲ ಅಂತ ಕ್ರೇಜ್ ನಮ್ಮ ಊರಲ್ಲಿ ಆನೆಗಿದೆ. ಸೊ ಗೈಸ್ ನೋಡ್ಬೋದು ನೀವು, ಇದರಲ್ಲಿ ಸಕ್ಕರೆ ಬೈಲಲ್ಲಿ ಏನಿದೆ ಆ ಕಾರ್ಲ, ಅದರಲ್ಲಿ ಶಿಫ್ಟ್ ಆಗಿದ್ದಾನೆ ಆಗಲೇ ನಮ್ಮ ವಿಕ್ರಾಂತ್ ಆಗಲೇ ಶಿಫ್ಟ್ ಆಗಿ ನೈಟೇ ಶಿಫ್ಟ್ ಆಗಿದ್ದಾನೆ. ನನಗೆ ಈ ವಿಡಿಯೋ ಕನ್ನಡ ಲೈವ್ ಅಪ್ಡೇಟ್ಸ್ ಅಂತ ಏನೋ ಒಂದು ಚಾನಲ್ ಇದೆ, ಯೂಟ್ಯೂಬ್ ಆಗಿ ಇನ್ಸ್ಟಾಗ್ರಾಮ್, ಅದರಲ್ಲಿ ಸಿಕ್ತು. ಸೊ ನೀವು ಅವ್ರದ್ದು ಚೆಕ್ ಮಾಡ್ಬೋದು. ಅವರು ಆನೆ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಎಲ್ಲೇ ಕ್ಯಾಪ್ಚರಿಂಗ್ ಇದ್ರು ಎಲ್ಲದೂ ಆಗ್ತಾರೆ. ಯಾರೇ ಸತ್ರು ಆಗ್ತಾರೆ ಆನೆ ಕೈಲಿಂದ, ಅಥವಾ ಏನೇ ಇದ್ರು ಆಗ್ತಾರೆ. ಸೊ ಅವ್ರ ಐಡಿಯನ್ನು ಚೆಕ್ ಮಾಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಸೊ ಥ್ಯಾಂಕ್ ಯು.